ವೀಕ್ಷಕರೇ, ನಿಮಗೆ ಗೊತ್ತಿದೆಯಾ ಭಾರತದಲ್ಲೇ ಉಳಿದಿರುವ ಅತ್ಯಂತ ಅಪರೂಪದ ಫ್ರೀ ಫ್ಲೋವಿಂಗ್ ನದಿ? ಯಾವುದೇ ಡ್ಯಾಮ್ ಇಲ್ಲ, ನದಿ ದಡದಲ್ಲಿ ಯಾವುದೇ ಕೈಗಾರಿಕೆಗಳಿಲ್ಲದೆ ಸ್ವತಂತ್ರವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಸ್ವಚ್ಛಂದವಾಗಿ ಹರಿಯುತ್ತಾ ಹೆಸರೇ ಪಾಪನಾಶಿನಿ ಎಂಬಂತೆ ಏನೇ ಪಾಪಗಳಿದ್ರೂ ಕೂಡ ಅವುಗಳನ್ನು ನಾಶಪಡಿಸಿ ಜನರಲ್ಲಿನ ಮನೆಮಗಳಂತೆ ಸ್ವತಂತ್ರವಾಗಿ ಹರಿದು ಅರಬ್ಬಿ ಸಮುದ್ರ ಸೇರುವ ಈ ನದಿಗೇನು ಗೊತ್ತು ಇವತ್ತು ತನ್ನನ್ನೇ ನಾಶಪಡಿಸಲು ಹೊರಟಿದ್ದಾರೆ ಅಂತ. ಕೆಲವರು ಈ ಯೋಜನೆಯನ್ನು ಹೇಗೆ ತಿಳ್ಕೊಂಡಿದ್ದಾರೆ ಅಂದರೆ ನದಿಗೆ ಡ್ಯಾಮ್ ಕಟ್ತಾರಂತೆ, ನೀರನ್ನ ತಗೊಂಡು ಹೋಗ್ತಾರೆ ಅಂತ. ನಿಜ ಸ್ನೇಹಿತರೆ, ಆದರೆ ಇದು ನಿಜವಾಗಿಯೂ ನದಿಯ ದಿಕ್ಕನ್ನೇ ಬದಲಿಸುವಂಥ ಯೋಜನೆ. ಅಘನಾಶಿನಿ ನದಿಯಿಂದ ಚಿತ್ರದುರ್ಗದ ವಾಣಿವಿಲಾಸ ಸಾಗರಕ್ಕೆ ನೀರನ್ನು ತೆಗೆದುಕೊಂಡು ಹೋಗೋ ಯೋಜನೆ ಇದು. ಈ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಚಾನೆಲ್ಗೆ ಯಾರಾದರೂ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಲೆನಾಡ ಮಡಿಲ ಶಿರಸಿಯ ಶಂಕರ ಹೊಂಡದಿಂದ ಹುಟ್ಟಿದ ಅಘನಾಶಿನಿಯ ಪಯಣ. ಶಿರಸಿಯ ಮಂಜುಗುಣಿ ಕೂಡ ಇನ್ನೊಂದು ಜನ್ಮಸ್ಥಳ ಅಂತ ಹೇಳಿದರೆ ತಪ್ಪಿಲ್ಲ. ಸುಮಾರು 120 ಕಿಲೋಮೀಟರ್ ದೂರ ಹರಿದು ಅರಬ್ಬಿ ಸಮುದ್ರ ಸೇರೋ ಈ ಅಘನಾಶಿನಿಯ ವಿಶೇಷ ಏನು ಗೊತ್ತಾ? ಇದರ ಸಹೋದರಿಗಳಾದ ಕಾಳಿ, ಗಂಗಾವತಿ, ಶರಾವತಿ ನದಿಗಳನ್ನು ನೋಡಿದಾಗ ಅಘನಾಶಿನಿ ನದಿ ಏನು ಅದೃಷ್ಟ ಮಾಡಿದೆ ಅಂತ ಹೇಳಬೇಕು. ಬೇರೆ ಎಲ್ಲ ನದಿಗಳು ತನ್ನ ನೈಸರ್ಗಿಕ ಹರಿವನ್ನು ಕಳ್ಕೊಂಡು ಡ್ಯಾಮ್, ಕಾರ್ಖಾನೆ, ಕೈಗಾರಿಕೆಗಳಿಂದ ಕಲುಷಿತ ಆಗಿದ್ದರೆ ಇವತ್ತಿಗೂ ಕೂಡ ಶುದ್ಧ ಆಗಿರೋದು ನಮ್ಮ ಅಘನಾಶಿನಿ ನದಿ. ಆದರೆ ಏನು ಮಾಡೋದು, ಇವತ್ತು ಇದ್ರ ಮೇಲೂ ಕೂಡ ಕೆಟ್ಟ ದೃಷ್ಟಿ ಬಿದ್ದಿದೆ. ಹಾಗಿದ್ರೆ ಏನಿದು ವಿವಾದ ಅಂದರೆ, ಉತ್ತರ ಕನ್ನಡದ ಸಿದ್ದಾಪುರದ ಬಳಿ ಬಾಳೆಕೊಪ್ಪದ ಹತ್ತಿರ ಬೃಹತ್ ಡ್ಯಾಮನ್ನು ಕಟ್ಟೋ ಯೋಜನೆ ಇದು. ಇಲ್ಲಿಂದ ನೀರನ್ನು ದೊಡ್ಡ ದೊಡ್ಡ ಪೈಪ್ಲೈನ್ಗಳ ಮೂಲಕ ಚಿತ್ರದುರ್ಗದ ವಾಣಿವಿಲಾಸ ಸಾಗರಕ್ಕೆ ಸುಮಾರು 194 ಕಿಲೋಮೀಟರ್ ದೂರ ತೆಗೆದುಕೊಂಡು ಹೋಗೋ ನಿರ್ಧಾರ. ಬಾಳೆಕೊಪ್ಪದ ಅಣೆಕಟ್ಟಿನಿಂದ ಗೋಳಿಮಕ್ಕಿ, ಹಾರ್ಸಿಕಟ್ಟ, ಸಿದ್ದಾಪುರ, ಸಾಗರ, ಶಿವಮೊಗ್ಗ, ತರೀಕೆರೆ, ಅಜ್ಜಂಪುರ ಮಾರ್ಗವಾಗಿ ವಾಣಿವಿಲಾಸ ಸಾಗರಕ್ಕೆ ನೀರನ್ನು ಸಾಗಿಸೋದು. ಹೇಳಿದಷ್ಟು ಸುಲಭನ ಆಗಿದ್ರೆ ಇದು ಸ್ನೇಹಿತರೆ. ಹೋಗೋ ಮಾರ್ಗದಲ್ಲಿ ಸುಮಾರು 600 ಎಕರೆ ಅರಣ್ಯ ನಾಶ ಆಗಬಹುದು. ಸಿರ್ಸಿ, ಸಾಗರ ಅರಣ್ಯ ಭಾಗದ 2 ಲಕ್ಷಕ್ಕೂ ಅಧಿಕ ಮರಗಳ ಮಾರಣ ಹೋಮ ಆಗುತ್ತೇನೋ. ಅಲ್ಲಿನ ವನ್ಯಜೀವಿಗಳು, ಸೊಗಸಾದ ಫಾಲ್ಸ್ಗಳು ಎಲ್ಲವನ್ನು ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೇನೋ. ಅಷ್ಟೇ ಅಲ್ಲ, ನದಿ ಮುಖದಲ್ಲಿ ಇರುವ ಶ್ರೀಮಂತ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಈ ನದಿ ಭಾಗಗಳಲ್ಲಿ ನೋಡ್ತೇವೆ. ಅದಲ್ಲದೆ ನದಿ ನೀರು ಕಡಿಮೆ ಆದರೆ ಇದನ್ನೇ ನಂಬಿ ಬದುಕೊಂಡಿರೋ ಸಿರ್ಸಿ, ಸಿದ್ದಾಪುರ, ಕುಮಟಾ, ಹೊನ್ನಾವರ ಭಾಗದ ವ್ಯವಸಾಯ ಮಾಡೋರು ಏನು ಮಾಡಬೇಕು? ಪಂಪ್ ಸೆಟ್ಗಳಿಗೆ ನೀರಿನ ಅಭಾವ ಆದರೆ ಮುಂದಿನ ಕತೆ ಏನು? ಮೀನುಗಾರಿಕೆ ನಂಬಿ ಬದುಕುತ್ತಿದ್ದಂತಹ ಲಕ್ಷಾಂತರ ಕುಟುಂಬಗಳ ಪರಿಸ್ಥಿತಿ ಏನಾಗಬಹುದು? ಹಾಗೆ ಮತ್ಸ್ಯ ಸಂಪತ್ತು ಎಲ್ಲಿ ನಶಿಸಿ ಹೋಗ್ತಾವೋ ಗೊತ್ತಿಲ್ಲ. ಅಭಿವೃದ್ಧಿ ಹೆಸರಲ್ಲಿ ಅದೆಷ್ಟೋ ಜನ ತಮ್ಮ ಭೂಮಿಯನ್ನು ಕಳ್ಕೊಂಡ್ರೆ ಅವರೆಲ್ಲ ಎಲ್ಲೋಗಬೇಕು? ಇದನ್ನೆಲ್ಲ ನೋಡಿದ ಮೇಲೆ ನಮಗೆ ನಿಮಗೆ ಅನಿಸೋದು, ಅಭಿವೃದ್ಧಿ ಹೆಸರಲ್ಲಿ ನದಿಯನ್ನು ಕೊಂದು ಇವರು ಇನ್ನೊಂದು ಕಡೆ ಅಭಿವೃದ್ಧಿ ಮಾಡೋದು ಬೇಕಾ ಸ್ನೇಹಿತರೆ? ಅಘನಾಶಿನಿ ಇವತ್ತು ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಳು ನೋಡಬೇಕಲ್ವಾ? ಮುಂದಿನ ತಲೆಮಾರಿಗೆ ನಾವು ಅಘನಾಶಿನಿಯನ್ನು ಕೊಂದ ಕತೆ ಹೇಳಿದರೆ ಏನು ಚೆನ್ನಾಗಿರುತ್ತೆ ಸ್ನೇಹಿತರೆ. ಅವರು ಕೂಡ ಈ ಸ್ವಚ್ಛಂದ ಹರಿವಿನ ಅಘನಾಶಿನಿಯ ಸೌಂದರ್ಯವನ್ನು ಅನುಭವಿಸುವಂತಾಗಲಿ. ಅಘನಾಶಿನಿಯನ್ನು ಉಳಿಸೋಕೆ ನಿಮ್ಮೆಲ್ಲರ ಪ್ರಯತ್ನ ತುಂಬ ಮುಖ್ಯ. ಅಘನಾಶಿನಿಯ ಹೋರಾಟದಲ್ಲಿ ಭಾಗಿಯಾಗೋಣ, ಹೋರಾಟಕ್ಕೆ ಬೆಂಬಲ ನೀಡೋಣ. ಸರ್ಕಾರದ ಈ ನಿರ್ಧಾರಕ್ಕೆ ನಿಮ್ಮ ನಿಲುವೇನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.